ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗ್ರಾಮೀಣ ಪ್ರದೇಶದಿಂದ ದಿನನಿತ್ಯ ದೂರದ ಲಿಂಗಸೂರು, ಸಿಂಧನೂರು, ಮಸ್ಕಿ ಪಟ್ಟಣಗಳಿಗೆ ನೂರಾರು ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಗೆ ಹೋಗುತ್ತಾರೆ. ದುರಂತದ ವಿಚಾರವೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುತೇಕ ಬಸ್ಗಳ ಸಂಖ್ಯೆ ತೀವ್ರ ಕಡಿಮೆ ಇವೆ. ಇದರಿಂದಾಗಿ ನಿತ್ಯ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿನಿಯರ ಗೋಳು ಹರಹರ ಶಿವ ಎನ್ನುವಂತಿದೆ. ಇತ್ತೀಚೆಗೆ ಹಲವಾರು ಬಸ್ಗಳಿಗೆ ಬೋರ್ಡ್ ಅನ್ನು ಹೊರ ರಾಜ್ಯದ ಪಟ್ಟಣ, ನಗರ ಹೆಸರುಗಳಲ್ಲಿ ಹಾಕಿ ಅದಕ್ಕೆ ವಿದ್ಯಾರ್ಥಿ ಬಸ್ ಪಾಸ್ ಅನುಮತಿ ಇಲ್ಲ. ಉದಾಹರಣೆಗೆ ಲಿಂಗಸೂರು ಟು ಮಂತ್ರಾಲಯ ಅಂತ ಹಾಕಿ ಆ ಬಸ್ ಮಂತ್ರಾಲಯಕ್ಕೆ ಹೋಗುವುದಿಲ್ಲ, ರಾಯಚೂರಿಗೆ ಮಾತ್ರ ಹೋಗುತ್ತದೆ. ಏಕೆಂದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬರಬಾರದು ಎನ್ನುವ ದೃಷ್ಟಿಯಿಂದ ಇಂತಹ ಕೆಲಸವನ್ನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮಾಡುತ್ತಿದ್ದು, ವಿದ್ಯಾರ್ಥಿಗಳಿಗೆ ಕಾಲೇಜಿನಿಂದ ಬಸ್ ಅಭಾವದಿಂದ ಮನೆಗೆ ಬರಲು ಪರದಾಟ ಎದ್ದು ಕಾಣುತ್ತಿದ್ದು, ಪಾಲಕರು ಬಹಳಷ್ಟು ಗಾಬರಿಯಿಂದ ಮಕ್ಕಳು ಬರುವುದನ್ನ ಕಾತುರದಿಂದ ಕಾಯುವಂತ ಪ್ರಸಂಗ ಬಂದಿದೆ. ಕೇವಲ ರಾಜಕಾರಣಿಗಳು ಶಿಕ್ಷಣ ಬಲಪಡಿಸಬೇಕು, ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಟ್ಟಿದ್ದೀವಿ ಅಂತ ಹೇಳುವ ಜನಪ್ರತಿನಿಧಿಗಳು ಒಂದು ಸಾರಿ ಸಾಮಾನ್ಯ ಜನರ ಮಕ್ಕಳ ದಿನನಿತ್ಯ ಬಸ್ನಲ್ಲಿ ಸಂಚರಿಸುವ ಗೋಳು ಸ್ವಲ್ಪ ನೋಡಿ. ಅದಕ್ಕೆ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣ ಸುಧಾರಿಸಲು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳ ಹೆಚ್ಚಿನ ಪ್ರಮಾಣದಲ್ಲಿ ಓಡಾಟ ಮಾಡುವ ಮೂಲಕ ವಿದ್ಯಾರ್ಥಿಗಳ ಪಾಲಿಗೆ ಆಸರೆಯಾಗಬೇಕೆಂದು ನೂರಾರು ವಿದ್ಯಾರ್ಥಿಗಳು ನೋವಿನ ವೇದನೆಯಾಗಿದೆ. ರಾಯಚೂರು ರೂಟ್ನಲ್ಲಿ ಬಾಂಬ್ಸೂರು ಗುಳ್ಳದಗುಡ್ಡ ಬಸ್ ಬರೋದಿಲ್ಲ. ಆಮೇಲೆ ಟೈಮ್ ಸರಿಗೆ ಯಾವ ಬಸ್ ಇಲ್ಲ. ನಾವು ಕೇಳಿದ್ರೆ ಏನು ಮಾಡ್ಕೊಂಡ್ರೆ ಮಾಡಿಕೊಳ್ಳೋರು ಅಂತ ಹೇಳ್ತಾರೆ. ದಿನ ಇದೇ ಬಸ್ ಇದ್ದ ಇದ್ರಿ 7 ಗಂಟೆ 8 ಗಂಟೆ ಆದ್ರೆ ಕೇಳಲ್ಲ. ನಮ್ಮ ಈ ಥರ ಬಸ್ ಇದ್ರೆ ನಾವೇನು ಮಾಡೋದು ಕೇಳಕ್ಕೆ ಹೋದ್ರೆ ನಮ್ಮ ನಾಯಕತೆ ಕಡೆ ಮಾಡ್ತಾರೆ. ಹೇಳ್ತಾರೆ ಸರ್ ನೀವು ಬಸ್ ಬಿಡುಗಡೆ ಮಾಡೋದಂತ ಕೇಳ್ತಿದ್ವಿ ನಿಮ್ಮಲ್ಲಿ. ಮಂತ್ರಲ್ಲಿ ಬಸ್ ಬಂದ್ರು ಆಧಾರ್ ಕಾರ್ಡ್ ಹಿಡಿದು ಪಾಸ್ ನೀಡಿದ್ರು ಸರ್. ಅದಕ್ಕೊಂದು ಸ್ವಲ್ಪ ಇದು ಮಾಡಬೇಕು. ನಾನ್ ಸ್ಟಾಪ್ ಒಟ್ಟೆ ತಪ್ಪಲ್ಲ ರೀ ಬಸ್ ನಮ್ಗೆ. ಈಗ ಆ ಕಡೆಯಿಂದ ಬರ್ಬೇಕಾದ್ರೆ ಮಸ್ಲಿಂದ ನಿಮ್ಮೂರಿಗೆ ಬಸ್ ತಪ್ತಾರ? ಇಲ್ಲ ತಪ್ಪಲ್ಲ ಸರ್. ಯಾಕೆ? ತಪ್ಪಲ್ಲ ಸರ್. ಹೌದಾ? ಮತ್ತೆ ನೀವೇನಾದರೂ ಯಾರಿಗೆ ಘಟಕಕ್ಕೆ ಮನವಿ ಮಾಡಿದಿರಾ? ಇಲ್ಲ ಸರ್. ಹಾಂ, ರೈಟ್. ನೋಡಿ, ದಿನನಿತ್ಯ ಇದೇ ಪರಿಸ್ಥಿತಿ ಸರ್. ಈ ಭಾಗದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಇದನ್ನು ಪರಿಶೀಲಿಸಿ ಲಿಂಗಸೂರಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಈಚಳ ಭಾಗ ಆಗಿರ್ಬೋದು, ಈ ಕಡೆ ಆನಂದಗಲ್ಲು, ಪಾಮಂಕಲ್ಲೂರು, ಕವಿತಾಳ ಭಾಗದ ವಿದ್ಯಾರ್ಥಿಗಳಿಗೆ ಇದೇ ರೀತಿ ತೊಂದರೆ ಆಗ್ತಿದೆ. ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಕೂಡ ಇಲ್ಲ. ಹೆಣ್ಮಕ್ಳಿಗೆ ಅಂತಂದರೆ ಅಮರೇಶ್ವರ ಆಗಿರ್ಬೋದು, ಅಮಾವಾಸ್ಯೆ ಆ ಕಡೆ ಬಿಡ್ತಾರೆ. ಈ ಕಡೆ ಮಸ್ಕಿ, ರಾಯಚೂರು ಹೆಣ್ಮಕ್ಳು ಜಾಸ್ತಿ ಅವ್ರಿಗೆ ಬಿಡ್ತಾರೆ. ಆದರೆ ಯಾವುದೇ ರೀತಿ ನಮ್ಮ ಶಾಲೆ ಮಕ್ಕಳಿಗೆ ಕೂಡ ಅಂದರೆ ಬಿಡ್ತಾ ಇಲ್ಲ. ಇದು ದಿನನಿತ್ಯ ಎಲ್ಲ ವಿದ್ಯಾರ್ಥಿಗಳು ಗೋಳಾಗಿದೆ. ಇದಕ್ಕೆ ಸರಿಯಾಗಿ ಬಸ್ಸು ಬಿಡದಿದ್ದರೆ ಮತ್ತೊಂದು ದಿವಸ ವಿದ್ಯಾರ್ಥಿ ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡಲಾಗುವುದು.